ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಪಕ್ಕ ರಾಜಕೀಯ ಒಂದು ಸುದ್ದಿಯನ್ನು ಈ ಸಂಚಿಕೆಯ ಮುಖಾಂತರ ತರಲಿಕ್ಕೆ ನಾನು ಬಯಸಿದ್ದೀನಿ. ಯಾಕಂದರೆ ಅದು ಅಂತಿಂಥ ಸುದ್ದಿ ಅಲ್ಲ, ಹಾಗೂ ಕೇಂದ್ರ ಸರ್ಕಾರದ ಪ್ರಸ್ತುತ ಈಗ ಇರ್ತಕ್ಕಂಥ ಮಂತ್ರಿಗಳಿಗೆ ಒಂದು ಕಂಟಕವಾಗಿರ್ತಕ್ಕಂಥ ಒಂದು ಸುದ್ದಿ ಅನ್ನುವಂಥ ವಿಷಯವನ್ನೇ ಇವತ್ತು ಈ ನನ್ನ ಸಂಚಿಕೆಯ ಕಥಾವಸ್ತುವನ್ನಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಯಾಕಂದರೆ ಈಗ ಇರತಕ್ಕಂಥ ಧಾರವಾಡ ಲೋಕಸಭಾ ಮತಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸತತವಾಗಿ 4 ಸಲ ಆಯ್ಕೆ ಆಗಿ ಬಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿವೆ. ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡಿದರೂ ಕೂಡ ಅವು ಈಗ ಅಪ್ರಸ್ತುತವಾಗಿಯೇ ಈ ಸಂದರ್ಭದಲ್ಲಿ ಜನಮಾನಸದಲ್ಲಿ ನೆಲೆಯೂರಿವೆ ಅಂತಲೇ ಭಾವಿಸ್ಬೋದು. ಯಾಕಂದರೆ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮನ್ನು ಯಾವ ಮಟ್ಟಕ್ಕೆ ತೆಗೆದು ಹೋಗಬಲ್ಲವು ಅನ್ನೋದನ್ನು ದೇವರಾಜ ಅರಸರ ಕಾಲದಿಂದಲೂ ಕೂಡ ನಾವು ನೋಡ್ತಾನೆ ಬಂದಿದ್ದೇವೆ. ಜೊತೆಗೆ ಇಂದಿರಾ ಗಾಂಧಿಯವರ ಕಾಲದಿಂದಲೂ ನೋಡ್ತಾ ಬಂದಿದ್ದೇವೆ. ಅದಷ್ಟೇ ಏಕೆ ಅಟಲ್ ಬಿಹಾರಿ ವಾಜಪೇಯಿಯವರ ಒಂದು ಕಾಲದಿಂದಲೂ ಕೂಡ ನೋಡಿ ಬರ್ತಾ ಇವೆ. ಯಾಕಂದರೆ ಒಂದೇ ಒಂದು ಮತದಿಂದ ಅಟಲ್ ಬಿಹಾರಿ ವಾಜಪೇಯಿಯವರು ಬಹುಮತವನ್ನು ಕಳೆದುಕೊಂಡು ಸರ್ಕಾರವನ್ನೇ ತ್ಯಜಿಸಬೇಕಾದಂಥ ಪರಿಸ್ಥಿತಿಯನ್ನು ಕೂಡ ಕಂಡಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಹೀಗಿರುವಾಗ ಒಡೆದು ಆಳುವ ನೀತಿ ನಮ್ಮ ದೇಶದಲ್ಲಿ ಯಾವಾಗಲೂ ಕೂಡ ಆಗೋದಿಲ್ಲ. ಅದನ್ನು ನಾವು ಯಾರೂ ಬಯಸೋದೂ ಇಲ್ಲ ಅನ್ನುವಂಥ ಮನಸ್ಥಿತಿಯೂ ಕೂಡ ಭಾರತೀಯರಲ್ಲಿ ನೆಲೆಯೂರಿ ನಿಂತಿರ್ತಕ್ಕಂಥ ಒಂದು ಕಟು ಸತ್ಯ. ಹೀಗಿರುವಾಗ ಧಾರವಾಡ ಲೋಕಸಭಾ ಮತಕ್ಷೇತ್ರದಿಂದ ಲಿಂಗಾಯತರ ಧರ್ಮಗುರುಗಳಾದಂಥ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ವಾಸ್ತವ ಪರಿಸ್ಥಿತಿಯನ್ನು ಕೂಡ ಈಗ ಅಲ್ಲಿಯ ಜನತೆ ನೋಡ್ತಾ ಇದ್ದಾರೆ. ಹೀಗಿರುವಾಗ ದಿಂಗಾಲೇಶ್ವರ ಸ್ವಾಮಿಗಳು ನಿಂತರೆ ಭಾರತೀಯ ಜನತಾ ಪಕ್ಷ ಹಾಗೂ ಪ್ರಹ್ಲಾದ್ ಜೋಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಅಡಕವಾಗಿದೆ. ಯಾಕಂದರೆ ಹೇಳಿ ಕೇಳಿ ಲಿಂಗಾಯತರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಸುಮಾರು 6 ಲಕ್ಷ ಮತದಾರರನ್ನು ಹೊಂದಿರತಕ್ಕಂಥ ಒಂದು ಮತಕ್ಷೇತ್ರ. ಹೀಗಿರುವಾಗ ಅದೇ ಸಮುದಾಯದ ಒಬ್ಬ ಪ್ರಬಲ ಸ್ವಾಮೀಜಿ ಪ್ರಹ್ಲಾದ್ ಜೋಶಿಯವರ ವಿರುದ್ಧ, ಅಂದರೆ ಈಗಿನ ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ನಿಂತರೆ ಪ್ರಹ್ಲಾದ್ ಜೋಶಿಯವರು ಆಯ್ಕೆಯಾಗುವುದು ಅಷ್ಟೊಂದು ಸರಳ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅಲ್ಲಿಯ ಮತದಾರರು ಕೂಡ ಮಾತಾಡ್ಕೊಳ್ತಾ ಇರೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಹೇಳಲಿಕ್ಕೆ ಬಯಸಿದ್ದೀನಿ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಪ್ರಹ್ಲಾದ್ ಜೋಶಿಯವರು ಕೂಡ ಸೋಲನ್ನು ಅಷ್ಟು ಸಲೀಸಾಗಿ ಒಪ್ಪಿಕೊಳ್ಳುವಂಥ ಜಾಯಮಾನದವರಲ್ಲ. ಹೀಗಿರುವಾಗ ಮೋದಿಯವರ ಒಂದು ವರ್ಚಸ್ಸನ್ನೇ ತಮ್ಮ ವರ್ಚಸ್ಸೆಂದು ಬಿಂಬಿಸಿಕೊಂಡು ಆಯ್ಕೆ ಆಗುವಂಥ ಸಂಭವನೀಯತೆಯೂ ಕೂಡ ಅಲ್ಲಗಳೆಯಲಿಕ್ಕೆ ಆಗದು. ಹೀಗಿರುವಾಗ ಪ್ರಹ್ಲಾದ್ ಜೋಶಿಯವರು ಮುಂದಿನ ಅವರ ಕಾರ್ಯತಂತ್ರಗಳು ಏನಿರಬಹುದು ಅನ್ನೋದನ್ನು ಅಲ್ಲಿಯ ಜನತೆ ನೋಡ್ತಾ ಇರೋದು ಕೂಡ ಅಷ್ಟೇ ಸತ್ಯವಾದಂಥ ವಿಷಯ. ಯಾಕಂದ್ರೆ ಗೋ ಬ್ಯಾಕ್ ಅನ್ನುವಂಥ ಒಂದು ಘೋಷವಾಕ್ಯಗಳು ರಾಜ್ಯದ ಬಹುತೇಕ ಲೋಕಸಭಾ ಮತಕ್ಷೇತ್ರಗಳಲ್ಲಿ ಅಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ತಲೆನೋವಾಗಿ ಪರಿಣಮಿಸುವುದು ಕೂಡ ಅಷ್ಟೇ ಸತ್ಯವಾದಂಥ ವಿಷಯ. ಹೀಗಿರುವಾಗ ಪ್ರಹ್ಲಾದ್ ಜೋಶಿಯವರು ಕೂಡ ಈ ಒಂದು ಸಂಕಟಮಯ ಪರಿಸ್ಥಿತಿಯಲ್ಲಿ ಯಾವ ರೀತಿ ತಮ್ಮನ್ನು ತಾವು ತಮ್ಮ ತಂತ್ರಗಾರಿಕೆಗಳ ಮುಖಾಂತರ ಮತ್ತೊಮ್ಮೆ, ಅಂದರೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಅವರು ಯಾವ ರೀತಿ ಆರಿಸಿ ಬರ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ವಿಷಯ. ಮುಂದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ವಿನೋದ್ ಅಸೂಟಿಯವರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಅಹಿಂದ ವರ್ಗಗಳ ಮತಗಳು, ಅಲ್ಪಸಂಖ್ಯಾತರ ಮತಗಳು ಅವೆಲ್ಲ ಕೂಡ ಒಂದೇ. ಹೀಗಿರುವಾಗ ಅವರು ಲಿಂಗಾಯತ ಮತಗಳನ್ನು ಎಷ್ಟು ಒಲಿಸ್ಕೊಳ್ತಾರೆ, ಜೊತೆಗೆ ಮರಾಠ ಮತದಾರರನ್ನು ಎಷ್ಟು ಅವರ ಕಡೆಗೆ ವಾಲಿಸ್ಕೊಳ್ತಾರೆ, ಹಾಗೂ ಮರಾಠ ಮತದಾರರ ಒಂದು ಪ್ರಾಬಲ್ಯವೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಇದೆ. ಇದೇ ರೀತಿಯಾಗಿ ಆ ಒಂದು ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಮರಾಠ ಸಮುದಾಯಕ್ಕೆ ಸೇರಿದವರಾಗಿರೋದರಿಂದ ಅವರು ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಮತಗಳನ್ನು ಮರಾಠ ಸಮುದಾಯದಿಂದಲೂ ಕೂಡ ಪಡೆಯಬಹುದಂಥ ಒಂದು ಪರಿಸ್ಥಿತಿಯೂ ಕೂಡ ಅಲ್ಲಿ ಉದ್ಭವವಾಗಿದೆ. ಹೀಗಿರುವಾಗ ಮರಾಠ ಮತದಾರರು ಬಹುತೇಕವಾಗಿ ಇಲ್ಲಿಯವರೆಗೂ ಕೂಡ BJP ಪಕ್ಷವನ್ನು ಹಾಗೂ ಪ್ರಹ್ಲಾದ್ ಜೋಶಿಯವರನ್ನು ಅವಲಂಬಿಸಿ ಅವರಿಗೆ ಮತದಾನ ಮಾಡಿರ್ತಕ್ಕಂಥ ಒಂದು ವಸ್ತುಸ್ಥಿತಿಯೂ ಕೂಡ ಈಗ ನಿರ್ಮಾಣ ಆಗಿತ್ತು ಇಲ್ಲಿವರೆಗೆ. ಅದು ಕೂಡ ಈ ಸಲ ಕೈತಪ್ಪುವಂಥ ಪರಿಸ್ಥಿತಿ, ಜೋಶಿಯವರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ. ಯಾಕಂದರೆ ದಿಂಗಾಲೇಶ್ವರ ಶ್ರೀಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ, ಇಲ್ಲ ನಾನು ಈ ಸಲ ಖಂಡಿತವಾಗಿಯೂ ಲಿಂಗಾಯತರ ಸಮುದಾಯದಿಂದ ನಾನು
ಚುನಾವಣೆಗೆ ಸ್ಪರ್ಧಿಸ್ತೀನಿ, ಪ್ರಹ್ಲಾದ್ ಜೋಶಿಯವರಿಗೆ ನಮ್ಮ ಸಮುದಾಯದ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತೀನಿ ಅನ್ನುವಂಥ ದಿಟ್ಟ ನಿಲುವಿನಿಂದ ಅವರು ಸ್ಪರ್ಧೆ ಮಾಡಲಿಕ್ಕೆ ಸಜ್ಜಾಗಿರುವ ಒಂದು ಪ್ರಕಟಣೆಯೂ ಕೂಡ ಹೊರಬಿದ್ದಿದೆ. ಹೀಗಿರುವಾಗ ಪ್ರಹ್ಲಾದ್ ಜೋಶಿಯವರಿಗೆ ನಿಜಕ್ಕೂ ಕೂಡ ಈ ಒಂದು ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತಲೇ ಹೇಳಬಹುದಾಗಿದೆ. ಜೊತೆಗೆ ಅಲ್ಲಿಯವರೇ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರನ್ನು ಹೇಗಾದರೂ ಮಾಡಿ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾನು ಧಾರವಾಡ ಅಥವಾ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನನಗೆ ಸಿಗಬಹುದು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿದ್ದರು. ಆದರೂ ಕೂಡ ಅವರ ಟಿಕೆಟನ್ನು ಕೂಡ ಅಲ್ಲಿ 2 ಕ್ಷೇತ್ರಗಳಿಂದ ತಪ್ಪಿಸಿ ಬೆಳಗಾವಿಗೆ ಅವರನ್ನು ಹೊರ ಹಾಕಿದ ಒಂದು ಕುತಂತ್ರವೂ ಕೂಡ ಜೋಶಿಯವರ ಮೇಲಿದೆ ಅಂತಲೇ ಅಲ್ಲಿಯ ಸಮುದಾಯದವರ ಒಂದು ಮಾತು ಆಗಿದೆ. ಹೀಗಿರುವಾಗ ಇಲ್ಲಿ ಬೆಳಗಾವಿಯಲ್ಲಿಯೂ ಕೂಡ ಅಷ್ಟೊಂದು ಸ್ಥಿತಿ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಇಲ್ಲ. ಹೀಗಿರುವಾಗ ಜಗದೀಶ್ ಶೆಟ್ಟರ್ ಅವರು ಕೂಡ ಗೋ ಬ್ಯಾಕ್ ಅನ್ನುವಂಥ ಒಂದು ಆ ಪಕ್ಷದ ಕಾರ್ಯಕರ್ತರಿಂದಲೇ ಎದುರಿಸುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿರುವುದು ಕೂಡ ಸತ್ಯ. ಹೀಗಿರುವಾಗ ದಿಂಗಾಲೇಶ್ವರ ಸ್ವಾಮಿಗಳು ಇನ್ನೊಂದು ಗುರುತರವಾದ ಆಪಾದನೆಯನ್ನು ಕೂಡ ಪ್ರಹ್ಲಾದ್ ಜೋಶಿಯವರ ಮೇಲೆ ಮಾಡಿದ್ದಾರೆ. ಯಾಕಂದರೆ ಕುರುಬ ಸಮುದಾಯದ ಒಬ್ಬ ನಾಯಕ ಅವರ ಈಶ್ವರಪ್ಪ KS ಈಶ್ವರಪ್ಪನವರು ಅವರು ತಮ್ಮ ಪುತ್ರನನ್ನು ಹೇಗಾದರೂ ಮಾಡಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವ ಒಂದು ಸಂಕಲ್ಪ ಮಾಡಿ ಸುಮಾರು 1.5 ವರ್ಷಗಳಿಂದ ಅವರನ್ನು ಈ ಕ್ಷೇತ್ರದಲ್ಲಿ ಸುತ್ತಾಡಿ ಸಂಘಟನೆ ಮಾಡಲಿಕ್ಕೆ ಹಚ್ಚಿದ್ರು. ಆದರೂ ಕೂಡ ಅವರ ಮಗನಿಗೆ ಟಿಕೆಟ್ ತಪ್ಪಿಸಿದ್ದು ಕೂಡ ಪ್ರಹ್ಲಾದ್ ಜೋಶಿ ಅನ್ನುವಂಥ ಗುರುತರ ಆಪಾದನೆಯನ್ನು ಕೂಡ ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾಡಿರ್ತಕ್ಕಂಥದ್ದು ಕೂಡ ಆ ಕುರುಬ ಸಮುದಾಯದ ಮೇಲೆಯೂ ಕೂಡ ಪರಿಣಾಮವನ್ನುಂಟು ಮಾಡಿ ಆ ಒಂದು ಮತಗಳು ಕೂಡ ಪ್ರಹ್ಲಾದ್ ಜೋಶಿಯವರಿಗೆ ಸಿಗದಂತೆ ಆಗುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ. ಹೀಗಿರುವಾಗ ಎತ್ತ ನೋಡಿದರತ್ತ ಪ್ರಹ್ಲಾದ್ ಜೋಶಿಯವರಿಗೆ ಒಂದು ಸಂಕಷ್ಟದ ಸ್ಥಿತಿ ಈಗ ಎದುರಾಗಿದೆ ಅನ್ನುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿರುವುದು ಕೂಡ ಸತ್ಯ. ಹೀಗಿರುವಾಗ ಈ ಒಂದು ಪರಿಸ್ಥಿತಿಯನ್ನು ಯಾವ ರೀತಿ ನಿಭಾಯಿಸ್ತಾರೆ, ತಮ್ಮ ಕಾರ್ಯತಂತ್ರವನ್ನು ಯಾವ ರೀತಿ ಮಾಡ್ತಾರೆ, ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಒಂದು ಬಾವುಟವನ್ನು ಧಾರವಾಡ ಲೋಕಸಭಾ ಮತಕ್ಷೇತ್ರದಲ್ಲಿ ಯಾವ ರೀತಿ ಹಾರಿಸ್ತಾರೆ ಅನ್ನುವಂಥ ಜಿಜ್ಞಾಸೆಯೂ ಕೂಡ ಅಲ್ಲಿ ಉಂಟಾಗಿದೆ. ಹೀಗಿರುವಾಗ ಈಗಿನ ಮಟ್ಟಿಗೆ ಹೇಳಬೇಕಾದ್ರೆ ದಿಂಗಾಲೇಶ್ವರ ಗುರುಗಳು ನಿಲ್ಲೋದಂತೂ ಪಕ್ಕ ಆಯ್ತಲ್ಲ. ಹೀಗಿರುವಾಗ ಈ ಸಲ ಜೋಶಿಯವರಿಗೆ ಗೆಲುವು ಅಷ್ಟರ ಮಟ್ಟಿಗೆ ಸಲೀಸಲ್ಲ ಅನ್ನುವಂಥ ಭಾವನೆಗಳು ಕೂಡ ಅಲ್ಲಿಯ ಮತದಾರರಲ್ಲಿ ಹಾಗೂ ಅಲ್ಲಿಯ ಮುಖಂಡರಲ್ಲಿ, ಅಲ್ಲಿಯ ನಾಯಕರಲ್ಲಿಯೂ ಕೂಡ ಕೇಳಿ ಬರ್ತಾ ಇರೋದು ಕೂಡ ಸ್ವಾಭಾವಿಕ. ಹೀಗಿರುವಾಗ ಈ ಪರಿಸ್ಥಿತಿ ಜೋಶಿಯವರಿಗೆ ಒಂದು ರೀತಿಯ ಸಂಕಷ್ಟದ ಪರಿಸ್ಥಿತಿ ಅಂತಲೇ ಭಾವಿಸಬಹುದು. ಆಮೇಲೆ ಕುರುಬ ಮತದಾರರು ಕೂಡ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿದಂತೆ ಈಶ್ವರಪ್ಪನವರ ಪುತ್ರನಿಗೆ ಹಾವೇರಿ ಟಿಕೆಟ್ ತಪ್ಪಿಸೋದು ಕೂಡ ಒಂದು ಕ್ರೋಧದ ವಾತಾವರಣ ನಿರ್ಮಾಣವಾಗಬಹುದು. ಅವರು ಕೂಡ ಸಾರಾಸಗಟಾಗಿ ಜೋಶಿಯವರ ವಿರುದ್ಧವಾಗಿ ಮತ ಚಲಾಯಿಸುವಂಥ ಎಲ್ಲ ಸಂಭವನೀಯತೆಗಳು ಇವೆ. ಹೀಗಿರುವಾಗ ಇನ್ನು ಅಲ್ಲಿಯ ರಾಜಕೀಯ ಚಿತ್ರಣ ಚದುರಂಗದಾಟ ಯಾವ ರೀತಿ ನಡೀತವೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದಾಗಿದೆ. ಆ ಒಂದು ದಿನಗಳು ರೋಚಕ ಹಾಗೂ ಅಷ್ಟೇ ತುರ್ಷಾದ ಒಂದು ಜಿದ್ದಿನ ಒಂದು ಹೋರಾಟ ಆಗಿರೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಭಾವನೆಗಳು ಕೂಡ ವ್ಯಕ್ತವಾಗ್ತಾ ಇವೆ. ಹೀಗಿರುವಾಗ ಯಾವುದೇ ಒಂದು ಅಭ್ಯರ್ಥಿಗಳನ್ನು ಹಾಗೂ ಯಾವುದೇ ಪ್ರತಿಯೊಬ್ಬ ಲಿಂಗಾಯತ ಸಮುದಾಯದ ನಾಯಕರನ್ನು, ಕಾರ್ಯಕರ್ತರನ್ನು ಹಾಗೂ ಎಲ್ಲ ಪ್ರಭಾವವನ್ನು ಬಳಸಿಕೊಂಡು ಪ್ರಹ್ಲಾದ್ ಜೋಶಿಯವರು ಲಿಂಗಾಯತ ನಾಯಕರನ್ನು ತುಳಿತಾ ಇದ್ದಾರೆ ಅನ್ನುವಂಥ ಕಟು ಸತ್ಯದ ವಾಸ್ತವ ಸ್ಥಿತಿಯನ್ನು ಕೂಡ ಲಿಂಗಾಲೇಶ್ವರ ಶ್ರೀಗಳು ಬಿಚ್ಚಿಟ್ಟದ್ದು ಕೂಡ ಆ ಸಮುದಾಯದ ಮೇಲೆ ಪರಿಣಾಮವನ್ನುಂಟು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಭಾವನೆಗಳು ಕೂಡ ಲಿಂಗಾಯತ ಸಮುದಾಯದಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಿರುವಾಗ ಕೇವಲ 80,000 ಮತದಾರರನ್ನು ಹೊಂದಿರತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಇಂಥ ಬಲಾಢ್ಯ ಸಮುದಾಯಗಳನ್ನು ಹೊಂದಿರತಕ್ಕಂಥ ಸಮುದಾಯಗಳ ಒಂದು ವಿರೋಧ ಕಟ್ಟಿಕೊಂಡು ಯಾವ ರೀತಿ MP ಗಳಾಗ್ತಾರೆ ಅನ್ನೋದನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ನೋಡ್ಬೋದಾಗಿದೆ. ಹೀಗಾಗೋದ್ರಿಂದ ಪ್ರಹ್ಲಾದ್ ಜೋಶಿಯವರಿಗೂ ಕೂಡ ಸಂಕಷ್ಟ, ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಸಂಕಷ್ಟದ ಪರಿಸ್ಥಿತಿಯನ್ನು ಜೋಶಿಯವರು ಒದಗಿಸಿಕೊಟ್ಟಿದ್ದಾರೆ ಅಂತಲೇ ಭಾವಿಸ್ಬೋದು. ಹೀಗಾಗೋದ್ರಿಂದ ಯಾರಿಗೂ ಕೂಡ ಒಳಿತಲ್ಲ. ಯಾಕಂದರೆ ದ್ವೇಷದ ರಾಜಕಾರಣ ಮಾಡೋದು
ಅಷ್ಟೊಂದು ಸರಿಯಲ್ಲ. ಯಾಕಂದ್ರೆ ಪರಿಸ್ಥಿತಿಗಳು ಯಾವಾಗಲೂ ಕೂಡ ನಮ್ಮ ನೇರಕ್ಕೇ ಇರೋದಿಲ್ಲ ಅನ್ನೋದು ಕೂಡ ಅಷ್ಟೇ ವಾಸ್ತವ ಸ್ಥಿತಿ. ಹೀಗಿರುವಾಗ ಯಾವತ್ತೂ ಕೂಡ ಎಲ್ಲ ಜಾತಿ ಜನಾಂಗಗಳನ್ನು ಸಮುದಾಯಗಳನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ಒಬ್ಬ ಧೀಮಂತ ನಾಯಕನಲ್ಲಿ ಇರಬೇಕಾದಂಥ ಗುಣಗಳು ಪ್ರತಿಯೊಬ್ಬರಲ್ಲಿಯೂ ಕೂಡ ಇರಬೇಕು. ಯಾಕಂದರೆ ಬರೀ ಪ್ರಹ್ಲಾದ್ ಜೋಶಿ ಅವರಿಗೆ ಅಷ್ಟೇ ಅಲ್ಲ, ಎಲ್ಲ ನಾಯಕರಲ್ಲಿಯೂ ಕೂಡ ಇರಬೇಕಾದಂಥ ಒಂದು ಮನಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರು ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ಒಬ್ಬ ನಾಯಕನಾಗಿರಬೇಕು. ಇದು ಪ್ರಹ್ಲಾದ್ ಜೋಶಿ ಅವರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ರಾಜಕೀಯ ನಾಯಕನಲ್ಲಿಯೂ ಕೂಡ ಎಲ್ಲರನ್ನೂ ಜೊತೆಗೂಡಿ ಕರೆದುಕೊಂಡು ರಾಜಕಾರಣ ಮಾಡುವಂಥ ಪರಿಪಾಠವನ್ನು ಹೊಂದಬೇಕಾದಂಥ ಒಂದು ಎಲ್ಲ ಲಕ್ಷಣಗಳು ಎಲ್ಲ ನಾಯಕರಲ್ಲೂ ಕೂಡ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕಾದಂಥ ಸಂದರ್ಭ ಈಗ ಎಲ್ಲಿಲ್ಲದ ಸಂದರ್ಭವಾಗಿದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಅನ್ನುವಂಥ ಒಂದು ನಾಣ್ಣುಡಿ ಯಾವ ರೀತಿ ಇದೆಯೋ ಅದೇ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಹಾಗೂ ನಾನು ನಡೆದುಕೊಂಡಿರ್ತಕ್ಕಂಥ ನನ್ನ ಮನಸ್ಥಿತಿ ಮುಂದೆ ನನ್ನ ದಿನಮಾನಗಳಲ್ಲಿ ಯಾವ ರೀತಿ ಪ್ರಭಾವ ಬೀರಬಹುದು ಅನ್ನುವಂಥ ವಸ್ತುಸ್ಥಿತಿಯನ್ನು ಕೂಡ ನಾಯಕರು ಅರಿತುಕೊಂಡರೆ ಮುಂದೆ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಬಹುದು. ಇದನ್ನು ಅರಿತುಕೊಳ್ಳದೇ ಇದ್ದರೆ ಅವರು ರಾಜಕೀಯವಾಗಿಯೇ ಹಿಂದೆ ಸರಿಯುವಂಥ ಪರಿಸ್ಥಿತಿಯು ನಿರ್ಮಾಣವಾಗುವುದರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಕನ್ನಡಿಗ ಚಾನಲ್ YTಯ ಸಂಚಿಕೆಗಳನ್ನು ಎಲ್ಲರಿಗೂ ತಲುಪಿಸುವಂಥ ಕೆಲಸ ಮಾಡ್ತೀರಿ ಅನ್ನುವಂಥ ಸದುದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.